ಇವರ ತಾಯಿಯವರನ್ನ ಇವತ್ತು ಜಯಪ್ರಕಾಶ್ ಅವರನ್ನ ನೆನೆಸ್ಕೊಳ್ತೀವಿ ಅಂತಂದ್ರೆ ಅವರ ತಾಯಿಯವರನ್ನ ನಾವು ಖಂಡಿತವಾಗಿ ನೆನೆಸ್ಕೊಳ್ಳಬೇಕಾಗ್ತದೆ. ಬಹುಶಃ ನಾವು ನೀವೆಲ್ಲ ತುಂಬಾ ಕಥೆಗಳನ್ನ ಕೇಳಿದ್ವಿ. ನಮ್ಮ ಸುತ್ತಮುತ್ತ ಬಹಳ ಬಡತನದಲ್ಲಿ ಬೆಳೆದಿದ್ರಂತೆ, ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದರಂತೆ, ಅಂತ ಸಾಧನೆ ಮಾಡಿದ್ರಂತೆ, ಇಂಥ ಸಾಧನೆ ಮಾಡಿದ್ರಂತೆ ಅಂತ ನಮ್ಮ ಸುತ್ತಮುತ್ತ ಅನೇಕ ಕಥೆಗಳನ್ನು ಕೇಳಿದ್ವಿ. ನಮ್ಮೂರಿಂದೇ ಆಗಿರ್ತಕ್ಕಂಥ ಕಥೆಯನ್ನ ಇವತ್ತು ನಾವು 2 ನಿಮಿಷಗಳ ಕಾಲ ಕೇಳಿ ಆ ಕುಟುಂಬಕ್ಕೆ ಮತ್ತೆ ಆ ಯುವ ನೇತಾರರಿಗೆ ನಾವು ಒಂದಷ್ಟು ಗೌರವವನ್ನು ಸಲ್ಲಿಸಬೇಕಾದಂತ ಸಂದರ್ಭ ಇದೆ. ಇವ್ರ ತಾಯಿಯವರು ಈ ಒಬ್ಬ ಮಗನನ್ನ ಸಾಕೋದಕ್ಕೆ ಏನೆಲ್ಲ ಕಷ್ಟಪಡ್ತಾರೆ ಅಂತಂದ್ರೆ ಬಹುಶಃ ಎಲ್ಲ ತಾಯಿಯರ ಕಣ್ಣಲ್ಲಿ ನೀರು ಹೋಗಬಹುದು. 1 ನಿಮಿಷ ನಾಟಕ ಮಾಡೋಣ ಸರ್, ಸ್ಟಾರ್ಟ್ ಮಾಡೋಣ. ನೋಡಿ, ನಾವ್ ಯಾವತ್ತೂ ಒಂದ್ ಸಂಸ್ಕಾರ ಬೆಳೆಸಬೇಕಾಗಿದೆ, ಒಂದ್ ಸಂಸ್ಕಾರ ಕಲಿಸ್ಕೊಳ್ಬೇಕಾಗಿದೆ. ಆ ಸಂಸ್ಕಾರ ನಾವು ಇವತ್ತು ಪ್ರಾರಂಭ ಮಾಡಬೇಕು. ಅವರ ತಾಯಿ ಈ ಮಗನನ್ನ ಸಾಕೋದಕ್ಕೋಸ್ಕರ ಎಂಜಲ ಎಲೆಯನ್ನ ಎತ್ತುತ್ತಾರೆ. ಎಲ್ಲಿ ಚೌಟ್ರಿಗಳಲ್ಲಿ ಎಂಜಲ ಎಲೆಯನ್ನ ಎತ್ತಿ ಈ ಮಗನನ್ನ ಸಾಕ್ತಾರೆ. ಹಗಲೊತ್ತು ಪೂರ್ತಿ ಎಂಜಲ ಎಲೆ ಎತ್ತಿ ಜೀವನ ಮಾಡ್ತಾರೆ. ರಾತ್ರಿ ಹೊತ್ತು ಬಂದು ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಆಟೋ ಓಡಿಸಿ ರಾತ್ರಿ ಮನೆ ಬರ್ತಾರೆ. ತಾಯಿ ಎಂಜಲ ಎಲೆಯನ್ನ ಎತ್ತಿದ ರಾತ್ರಿ ಮನೆಗೆ ಬರ್ತಾರೆ. ರಾತ್ರಿ ಮನೆಗೆ ಬಂದ್ಮೇಲೆ ಸುಮ್ಮನೆ ಕೊಡೋದಿಲ್ಲ. ರಾತ್ರಿ ಇಬ್ರು ಗಂಡ ಹೆಂಡತಿ ಸೇರ್ಕೊಂಡು ರೊಟ್ಟಿ ಬಡಿದು ರೊಟ್ಟಿ ಮಾರಿ ಜೀವನ ಮಾಡ್ತಾರೆ. 300 ರೂಪಾಯಿ ತಿಂಗಳಿಗೆ 300 ರೂಪಾಯಿ ದುಡಿಯೋದಕ್ಕೆ ಇಡೀ ಕುಟುಂಬ ತಮ್ಮ ಇಡೀ ಜೀವನವನ್ನ ಸವಿಸ್ತದೆ. ಅಂತದ್ದೊಂದು ಕುಟುಂಬ ಇವತ್ತು ನಮ್ಮ ಕಣ್ಣೆದುರಿಗೆ ಒಂದು ವ್ಯಕ್ತಿ ಅಲ್ಲ, ಶಕ್ತಿಯಾಗಿ ಬೆಳೆದು ನಿಂತಿದೆ ಅಂತಂದ್ರೆ ಅದು ಸಾಕ್ಷಾತ್ ಬಸವೇಶ್ವರನ ಆಶೀರ್ವಾದ ಮತ್ತೆ ಅವರ ತಂದೆ ತಾಯಿಗಳು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ. ಇಂಥದ್ದೊಂದು ವ್ಯಕ್ತಿ ಇವತ್ತು ಸಾಮಾನ್ಯ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಆ ಮಗು ಇದ್ದಾಗಲೇ ಹೇಳ್ತಿದ್ರಂತೆ, ನಾನೊಂದು ಸಂದರ್ಶನದಲ್ಲಿ ಅವರ ಬಗ್ಗೆ ತಿಳ್ಕೊಂಡೆ, ಸಣ್ಣವರಿದ್ದಾಗಲೇ ಹೇಳ್ತಿದ್ರಂತೆ, ಅಮ್ಮ ನಾನು ಒಂದಲ್ಲ ಒಂದಿನ MLA ಆಗ್ತೀನಿ, ಒಂದಲ್ಲ ಒಂದಿನ ಮಿನಿಸ್ಟರ್ ಆಗ್ತೀನಿ ಅಂತ. ಬಹುಶಃ ನಮ್ಮ ಮಕ್ಳು ಯಾರಾದ್ರೂ ಹಂಗಂದ್ರೆ ನಾವೆಲ್ಲ ಅದನ್ನ ಹೆಂಗ್ ತಗೊಳ್ತೀವಿ ಅಂತಂದ್ರೆ ಇದೆಲ್ಲ ನಮ್ಮಂತವ್ರಿಗೆ ಆಗೋಗೋದೇನಪ್ಪ, ಏನೋ ಮಗು ಹೇಳ್ತದೆ ಅಂತೇಳಿ. ಬಟ್ ಅವ್ರ ತಾಯಿ ಹಂಗನ್ಲಿಲ್ಲ. ಅವ್ರ ತಾಯಿಗೆ ಅವರಿಗೆ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡ್ತಾ ಬಂದು. ಅವ್ರ ತಂದೆಯವ್ರಿಗೆ ಅದು ಇಷ್ಟ ಇಲ್ಲ, ಯಾಕಂದ್ರೆ ಅವ್ರ ತಂದೆಯವ್ರಿಗೆ ವಾಸ್ತವ ಜೀವನದ ಗೊತ್ತು, ನಮ್ಮಂತವ್ರಿಗೆ ಅದಲ್ಲ ಅಂತ ಗೊತ್ತು. ಆದ್ರೆ ಅವ್ರ ತಾಯಿ ಯಾವತ್ತೂ ಕೂಡ ಇವ್ರ ಆಸೆಗೆ ತಣ್ಣೀರೇರಿಸಿದವರಲ್ಲ, ಇವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಯಾವತ್ತೂ ಅಡ್ಡಿ ಆದವರಲ್ಲ. ತಂದೆಯವರ ಆಸೆ ಏನಾಗಿತ್ತು, ಒಬ್ಬ ಎಂಪ್ಲಾಯ್ ಆಗ್ಬೇಕು, ಒಬ್ಬ ಒಳ್ಳೆ ಮನುಷ್ಯ ಆಗ್ಬೇಕು ಅಂತಕ್ಕಂಥ ತಂದೆ ಆಸೆ. ಹಾಗೆ ಆ ತಂದೆ ಆಸೆಯನ್ನು ಈಡೇರಿಸೋಕ್ಕೋಸ್ಕರ ಸಿವಿಲ್ ಇಂಜಿನಿಯರ್ ಆಗಿ BMRCL ಅಲ್ಲಿ ಕೆಲಸ ಮಾಡಿಕೊಂಡು ತಂದೆಯ ಆಸೆಯನ್ನ ಈಡೇರಿಸಿದ ನಂತರ ತನ್ನದೇ ಆದಂತ ಕೆಲಸನ ನೋಡಿ. ನಮಗೆಲ್ಲರಿಗೂ ಕೂಡ ಒಂದು ನಮ್ಮದೇ ಆದಂತ ಕನಸಿರ್ತದೆ. ನಮ್ಮ ತಂದೆ ತಾಯಿಗಳು ಕಾಣೋ ಕೆಲಸ ಬೇರೆ, ನಾನೇನಾಗಬೇಕು ಅನ್ನತಕ್ಕಂಥ ಕೆಲಸ ನನಗೆ ಆಗಿರ್ತಕ್ಕಂಥದ್ದು ಇದ್ದೇ ಇರ್ತದೆ. ಅವರ ಕನಸು ನಾನು ಸಮಾಜ ಸೇವೆ ಮಾಡಬೇಕು, ನಾನು ಬಡತನದಲ್ಲಿ ಬಂದಿದ್ದೀನಿ, ನಾನು ಒಂದೊತ್ತಿನ ಊಟಕ್ಕೆ ಪರದಾಡಿದ್ದೀನಿ, ನನ್ನಂತೆ ಪರದಾಡ್ತಕ್ಕಂಥವ್ರಿಗೆ ನಾನು ಏನಾದ್ರೂ ಒಂದು ಸಹಕಾರ ಮಾಡಬೇಕು. ಅದು ನಾನೊಬ್ಬ ಎಂಪ್ಲಾಯ್ ಆಗಿದ್ರೆ ಆಗಲ್ಲ, ನಾನೊಬ್ಬ ಸಾರ್ವಜನಿಕ ಜೀವನದಲ್ಲಿ ಬರಬೇಕು, ಬಡವರಿಗೆ ಸಹಕಾರ ಮಾಡಬೇಕು ಅನ್ನುವಂತ ಒಂದು ಕನಸನ್ನ ಹೊತ್ಕೊಂಡು ಬಂದಿರತಕ್ಕಂಥ ಜಯಪ್ರಕಾಶ್ ಅವರು ಇವತ್ತು ಯಾವ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂದ್ರೆ ಸಾಕ್ಷಾತ್ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರವರ ನೇರ ಸಂಪರ್ಕದಲ್ಲಿದ್ದಾರೆ. ಇವತ್ತಿನ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ನೇರ ಸಂಪರ್ಕದಲ್ಲಿದ್ದಾರೆ. ಅಂತ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಇನ್ನು ಎತ್ತರಕ್ಕೆ ಬೆಳೀಲಿ. ನಮ್ಮ ಗ್ರಾಮದ ಬಸವೇಶ್ವರರ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ. ನಮ್ಮ ಸುತ್ತಮುತ್ತಲ ಗ್ರಾಮದ ಜನರ ಆಶೀರ್ವಾದದಿಂದ ಮುಂದಿನ ವರ್ಷ ಇದೇ ಯುಗಾದಿಗೆ ಬರುವಷ್ಟೊತ್ತಿಗೆ ನಮ್ಮ ಅಧಿಕೃತ ಜನಪ್ರತಿನಿಧಿಯಾಗಿ ಅವರು ಇಲ್ಲಿ ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನಮ್ಮ ಈ ನಾಟ್ಯ ಕಲಾ ಸಂಘಕ್ಕೆ ಸಹಾಯ ಮಾಡಿರ್ತಕ್ಕಂಥ ಜಯಪ್ರಕಾಶ್ ಸರ್ ಅವರಿಗೆ, ಈ ನಮ್ಮ ನಾಟ್ಯ ಕಲಾ ಸಂಘದ ಒಡೆಯರಾಗಿರ್ತಕ್ಕಂಥ ಬಣಕಾರ್ ಕೆರ್ಬಸಪ್ಪನವರು, ಮತ್ತೆ ಪೂಜಾರ್ ಸೋಮಲಿಂಗಪ್ಪ ಖಜಾಂಚಿ ಅವರು, ಮತ್ತೆ ಡೈರೆಕ್ಟರ್ ಆಗಿರ್ತಕ್ಕಂಥ H ವಿರೂಪಾಕ್ಷಿ, ಕಥಾ ಸಂಚಾಲಕರಾಗಿರ್ತಕ್ಕಂಥ G ಮಲ್ಲಿಕಾರ್ಜುನ್, ಮತ್ತೆ ಪ್ರೋತ್ಸಾಹಕರಾಗಿರ್ತಕ್ಕಂಥ G ಕರಿಬಸವರಾಜು, ಮತ್ತೆ ಮ್ಯಾನೇಜರ್ ಆಗಿರ್ತಕ್ಕಂಥ ಮಲ್ಲಾಪುರ ಬಸವರಾಜ್, ಬೆನ್ನೂರು ಗುರುರಾಜ್, H ಶಿವಪ್ಪ, ಮತ್ತೆ S ರವೀಂದ್ರನಾಥ್, ಹಾಗೆ ಬಣಕಾರ್ ಶಿವಪ್ರಸಾದ್. ದಯಮಾಡಿ ಇಷ್ಟು ಜನ ಬಂದು ಸನ್ಮಾನ್ಯರಿಗೆ ಸನ್ಮಾನವನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಭಗವಂತ ಇವರಿಗೆ ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ, ಬಸವೇಶ್ವರ ಇವರಿಗೆ ಆಶೀರ್ವಾದವನ್ನು ಮಾಡಲಿ. ಅನೇಕ ಜನ, ಸಾವಿರಾರು ಜನ ಬಡವರಿಗೆ, ದೀನದಲಿತರಿಗೆ ಸಹಾಯ ಮಾಡುವಂತ ಶಕ್ತಿಯನ್ನ ಕರುಣಿಸಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಈಗಾಗಲೇ ನಮ್ಮ ಗ್ರಾಮಕ್ಕೆ, ನಮ್ಮ ಗ್ರಾಮದ ಸರ್ಕಾರಿ ಶಾಲೆಗೆ ಸುಮಾರು 1 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ವೆಚ್ಚದಲ್ಲಿ ಮಕ್ಕಳಿಗಾಗಿ ಡೆಸ್ಕ್ಗಳನ್ನ ಸರಬರಾಜು ಮಾಡಿದ್ದಾರೆ. ಜೊತೆಗೆ ಇಡೀ ಶಾಲೆಗೆ ಬಣ್ಣ ಬಳಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.
ಭಗವಂತ ಅವರಿಗೆ ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ ಅಂತ